ಇವತ್ತು ತವರು ಜಿಲ್ಲೆಗೆ ಹೋಗ್ತಾರೆ ಮಾಜಿ ಸಚಿವ ರೇವಣ್ಣ. 20 ದಿನಗಳ ಬಳಿಕ ಹೊಳೆನರಸೀಪುರಕ್ಕೆ ರೇವಣ್ಣ ಆಗಮಿಸಲಿದ್ದಾರೆ. 2 ಕೇಸ್ನಲ್ಲಿ ಜಾಮೀನು ಸಿಕ್ಕ ಬಳಿಕ ತವರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ರೇವಣ್ಣ. ಎಚ್.ಡಿ. ರೇವಣ್ಣ ಸ್ವಾಗತಕ್ಕೆ ಜೆಡಿಎಸ್ ಮುಖಂಡರಿಂದ ಸಿದ್ಧತೆ ಆಗಿದೆ. ರೇವಣ್ಣಗೆ ಸ್ವಾಗತ ಕೋರೋದಕ್ಕೆ ಅಭಿಮಾನಿಗಳು ಮುಂದಾಗಿದ್ದಾರೆ. ಹಾರ ಹಾಕಬೇಡಿ, ಪಟಾಕಿ ಸಿಡಿಸಬೇಡಿ ಅಂತ ರೇವಣ್ಣ ಮನವಿ ಮಾಡಿದ್ದಾರೆ. ಕಿಡ್ನಾಪ್, ಲೈಂಗಿಕ ಕಿರುಕುಳ ಕೇಸ್ನಲ್ಲೂ ರೇವಣ್ಣಗೆ ಈಗ ಜಾಮೀನು ಸಿಕ್ಕಿದೆ. ಮನೆ ದೇವರಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಇವತ್ತು ಎಚ್.ಡಿ. ರೇವಣ್ಣ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನಿಂದ ಎಚ್.ಡಿ. ರೇವಣ್ಣ ಹೊರಡಲಿದ್ದಾರೆ. 20 ದಿನಗಳ ಬಳಿಕ ತಮ್ಮ ತವರು ಜಿಲ್ಲೆ ಹೋಗ್ತಾ ಇದ್ದಾರೆ ರೇವಣ್ಣ. ಹೊಳೆನರಸೀಪುರಕ್ಕೆ ಇವತ್ತು ರೇವಣ್ಣ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಜೆಡಿಎಸ್ನ ಮುಖಂಡರು ತಯಾರಿ ಮಾಡಿಕೊಂಡಿದ್ರು. ಆದ್ರೆ ರೇವಣ್ಣ ಸೂಚನೆ ಕೊಟ್ಟಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ, ಹಾರ ಹಾಕಬೇಡಿ, ಪಟಾಕಿಯನ್ನ ಸಿಡಿಸಬೇಡಿ ಅಂತ. ಮನೆ ದೇವರಿಗೆ ಇವತ್ತು ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಎಚ್.ಡಿ. ರೇವಣ್ಣ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನಿಂದ ರೇವಣ್ಣ ಹೊರಡಲಿದ್ದಾರೆ. ಹರದನಹಳ್ಳಿಯಲ್ಲಿರುವಂತಹ ದೇವೇಶ್ವರ ದೇಗುಲಕ್ಕೆ ಭೇಟಿ ನೀಡುತ್ತಾರೆ. ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಹ ಸಲ್ಲಿಕೆ ಮಾಡಲಿದ್ದಾರೆ. 2 ಕೇಸ್ನಲ್ಲಿ ಜಾಮೀನು ಸಿಕ್ಕ ಬಳಿಕ ಈಗ ಮೊದಲ ಬಾರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಹೊಳೆನರಸೀಪುರಕ್ಕೆ. ಅವರಿಗೆ ಜಾಮೀನು ಸಿಕ್ಕಿ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ಜೆಡಿಎಸ್ನ ಕಾರ್ಯಕರ್ತರು, ಮುಖಂಡರಲ್ಲೂ ಸಹ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದ್ರು. ಆದ್ರೆ ಇವತ್ತು ಹೊಳೆನರಸೀಪುರಕ್ಕೆ ನಾನು ಬರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಪಟಾಕಿಯನ್ನ ಸಿಡಿಸಬಾರದು, ಹಾರ ಹಾಕಬಾರದು ಅಂತ ಮನವಿ ಮಾಡಿಕೊಂಡಿದ್ದಾರೆ ಜೆಡಿಎಸ್ನ ಮುಖಂಡರು ಹಾಗೂ ಕಾರ್ಯಕರ್ತರಲ್ಲಿ ಎಚ್.ಡಿ. ರೇವಣ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.